ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಈ ವಿಡಿಯೋ ಕೇವಲ ಕ್ವಾಟ್ಲೆ ಕಿಚನ್ ಸೀಸನ್ 2 ಶುರು ಆಗುತ್ತಿದೆ ಎನ್ನುವ ಮಾಹಿತಿಯನ್ನು ನೀಡುವ ವಿಡಿಯೋ ಅಲ್ಲ. ಈ ವಿಡಿಯೋದ ಹಿಂದೆ ಹಲವಾರು ಭಾವನೆಗಳು, ನಿರೀಕ್ಷೆಗಳು, ಕುತೂಹಲಗಳು ಮತ್ತು ಭವಿಷ್ಯದ ಊಹೆಗಳು ಅಡಗಿವೆ. ಅದಕ್ಕೆ ಈ ಸೀಸನ್ ಪ್ರೋಮೋ ಅಷ್ಟು ಜನರ ಗಮನ ಸೆಳೆಯುತ್ತಿದೆ. ನಿಜ ಹೇಳಬೇಕು ಅಂದರೆ ಫಸ್ಟ್ ಸೀಸನ್ ಎಲ್ಲರಿಗೂ ಒಂದೇ ರೀತಿ ಇಷ್ಟ ಆಗಿರಲಿಲ್ಲ. ಕೆಲವರಿಗೆ ತುಂಬ ಇಷ್ಟವಾಗಿತ್ತು, ಇನ್ನು ಕೆಲವರಿಗೆ ಅಷ್ಟಾಗಿ ಕನೆಕ್ಟ್ ಆಗಿರಲಿಲ್ಲ. ಆದರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಬೇರೆ ಇದೆ. ಯಾಕೆಂದರೆ ಎರಡನೇ ಸೀಸನ್ನ ಪ್ರೋಮೋ ನೋಡಿದ ತಕ್ಷಣವೇ ಈ ಬಾರಿ ಏನೋ ಹೊಸದಾಗಿ ಇದೆ ಅನ್ನುವ ಫೀಲಿಂಗ್ ಬರುತ್ತದೆ. ಅದರಲ್ಲೂ ಕಂಟೆಸ್ಟೆಂಟ್ಗಳ ಆಯ್ಕೆ ನೋಡಿದಾಗ ಈ ಬಾರಿ ಶೋ ಮೇಲೆ ಕುತೂಹಲ ಮತ್ತು ನಿರೀಕ್ಷೆ ಎರಡೂ ಹೆಚ್ಚಾಗಿವೆ. ಈ ಸಂಪೂರ್ಣ ಪ್ರೋಮೋದಲ್ಲಿ ಹೆಚ್ಚು ಗಮನ ಸೆಳೆದಿರುವ ಹೆಸರು ರಕ್ಷಿತಾ ಶೆಟ್ಟಿ. ಯಾಕೆಂದರೆ ನಾವು ಈಗಾಗಲೇ ಅವರ ಕುಕ್ಕಿಂಗ್ ವಿಡಿಯೋಗಳನ್ನು ನೋಡಿದ್ದೇವೆ. ಮನೆಯ ವಾತಾವರಣದಲ್ಲಿ ಅಡುಗೆ ಮಾಡುವುದು ಒಂದು ಕಡೆ, ಆದರೆ ರಿಯಾಲಿಟಿ ಶೋ ವೇದಿಕೆಯಲ್ಲಿ ಸಮಯದ ಒತ್ತಡ, ಸ್ಪರ್ಧೆಯ ಒತ್ತಡ ಮತ್ತು ಕ್ಯಾಮರಾಗಳ ನಡುವೆ ಅಡುಗೆ ಮಾಡುವುದು ಮತ್ತೊಂದು ಕಡೆ. ಅಲ್ಲಿ ಅವರ ನಿಜವಾದ ಕ್ರಿಯೇಟಿವಿಟಿ, ಆತ್ಮವಿಶ್ವಾಸ ಮತ್ತು ಪ್ರತಿಭೆ ಹೇಗೆ ಹೊರಬರುತ್ತದೆ ಎನ್ನುವುದನ್ನು ನೋಡಲು ಸಾಕಷ್ಟು ಜನ ಕಾಯುತ್ತಾ ಇದ್ದಾರೆ. ಈ ಬಾರಿ ಕಂಟೆಸ್ಟೆಂಟ್ಗಳ ಆಯ್ಕೆ ಕೂಡ ವಿಶೇಷವಾಗಿದೆ. ಸೀರಿಯಲ್ ಕಲಾವಿದರು, ಸೋಷಿಯಲ್ ಮೀಡಿಯಾ ಮುಖಗಳು ಮತ್ತು ಈಗಾಗಲೇ ಜನರಿಗೆ ಪರಿಚಿತವಾಗಿರುವ ಹಲವಾರು ವ್ಯಕ್ತಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಮೊದಲ ದಿನದಿಂದಲೇ ಪ್ರೇಕ್ಷಕರಿಗೆ ಕನೆಕ್ಷನ್ ಸಿಗುತ್ತದೆ. ಯಾಕೆಂದರೆ ಜನರು ತಮಗೆ ಪರಿಚಿತವಾಗಿರುವ ಮುಖವನ್ನು ನೋಡಿದಾಗ ಸಹಜವಾಗಿಯೇ ಆ ಶೋ ಕಡೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಇದರ ಜೊತೆಗೆ ಈ ಶೋ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಚರ್ಚೆ ಕೂಡ ನಡೆಯುತ್ತಿದೆ. ಈ ಬಾರಿ ಕ್ವಾಟ್ಲೆ ಕಿಚನ್ನಲ್ಲಿ ಕಾಣಿಸಿಕೊಳ್ಳುವ ಕೆಲವರು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಕಾಣಿಸಿಕೊಳ್ಳಬಹುದು ಎನ್ನುವ ಮಾತು ಕೇಳಿ ಬರುತ್ತಿದೆ. ಯಾಕೆಂದರೆ ಹಿಂದೆ ಹಲವಾರು ಸ್ಪರ್ಧಿಗಳು ಇದೇ ರೀತಿ ಶೋಗಳಿಂದ ಬಿಗ್ ಬಾಸ್ಗೆ ಹೋಗಿರುವ ಉದಾಹರಣೆಗಳಿವೆ. ಹಾಗಾಗಿ ಈ ಶೋವನ್ನು ಕೆಲವರು ಕೇವಲ ಕುಕ್ಕಿಂಗ್ ಶೋ ಆಗಿ ಮಾತ್ರ ನೋಡುತ್ತಿಲ್ಲ, ಭವಿಷ್ಯದ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಒಂದು ಮುನ್ನೋಟವಾಗಿ ನೋಡುತ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಈ ಶೋಗೆ ಇನ್ನಷ್ಟು ಬಣ್ಣ ತುಂಬಬಹುದು. ಒಬ್ಬ ಕಂಟೆಸ್ಟೆಂಟ್ಗೆ ಈಗಾಗಲೇ ದೊಡ್ಡ ಫ್ಯಾನ್ ಬೇಸ್ ಇದ್ದರೆ ಅವರ ಅಭಿಮಾನಿಗಳು ಅವರನ್ನು ಸಪೋರ್ಟ್ ಮಾಡುತ್ತಾರೆ. ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ಅವರದ್ದೇ ಆದ ಅಭಿಮಾನಿ ಇರುತ್ತಾರೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು, ಅಭಿಪ್ರಾಯಗಳು, ಮೀಮ್ಸ್ ಮತ್ತು ಸಪೋರ್ಟ್ ಪೋಸ್ಟ್ಗಳು ಹೆಚ್ಚಾಗುತ್ತದೆ. ಇದರಿಂದ ಶೋಗೆ ಮತ್ತಷ್ಟು ಪ್ರಚಾರ ಸಿಗುತ್ತದೆ ಮತ್ತು ಪ್ರೇಕ್ಷಕರ ಆಸಕ್ತಿ ಕೂಡ ಹೆಚ್ಚುತ್ತದೆ. ಫಸ್ಟ್ ಸೀಸನ್ ಬಗ್ಗೆ ಮಾತನಾಡುವಾಗ ಒಂದು ಪ್ರಾಮಾಣಿಕ ಅಭಿಪ್ರಾಯವು ಇಲ್ಲಿ ಕೇಳಿ ಬರುತ್ತದೆ. ಕೆಲವರಿಗೆ ಕೆಲವು ಸ್ಪರ್ಧಿಗಳ ವರ್ತನೆ ಅಥವಾ ಅತಿಯಾದ ಮನರಂಜನೆ ಮಾಡುವ ಪ್ರಯತ್ನ ಸ್ವಲ್ಪ ಕೃತಕವಾಗಿ ಅನ್ನಿಸಿತ್ತು. ನೈಸರ್ಗಿಕವಾಗಿ ನಡೆಯುವ ಮನರಂಜನೆ ಜನರಿಗೆ ಇಷ್ಟವಾಗುತ್ತದೆ. ಆದರೆ ಎಲ್ಲವನ್ನು ಅತಿಯಾಗಿ ತೋರಿಸಲು ಪ್ರಯತ್ನಿಸಿದಾಗ ಕೆಲವರಿಗೆ ಅದು ಕಿರಿಕಿರಿ ಅನ್ನಿಸಬಹುದು. ಈ ಕಾರಣದಿಂದ ಕೊರತೆಗಳು ಕಡಿಮೆಯಾಗಿ ಇನ್ನಷ್ಟು ಸಮತೋಲನ ಮನರಂಜನೆ ಸಿಗಬಹುದು ಎನ್ನುವ ನಿರೀಕ್ಷೆ ಈ ಸೀಸನ್ನಲ್ಲಿ ಇದೆ. ಇನ್ನು ಮೇಘನಾ ರಾಜ್ ಅವರ ಹೆಸರು ಬಂದಾಗ ಮಾತು ಕೇವಲ ಜಡ್ಜ್ ಸ್ಥಾನಕ್ಕೆ ಸೀಮಿತವಾಗುವುದಿಲ್ಲ. ಅವರ ಜೀವನದ ಪಯಣವನ್ನು ನೆನಪಿಸಿಕೊಳ್ಳದೆ ಇರಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಷ್ಟೇ ದೊಡ್ಡ ನೋವುಗಳು ಮತ್ತು ಸವಾಲುಗಳು ಬಂದರೂ ಧೈರ್ಯವಾಗಿ ಮುಂದೆ ಸಾಗಬಹುದು ಎನ್ನುವುದಕ್ಕೆ ಮೇಘನಾ ರಾಜ್ ಅವರು ಒಂದು ಉದಾಹರಣೆ. ಅದಕ್ಕೆ ಜನರು ಅವರನ್ನು ಕೇವಲ ನಟಿಯಾಗಿ ನೋಡುವುದಿಲ್ಲ, ಸ್ಫೂರ್ತಿಯ ವ್ಯಕ್ತಿಯಾಗಿ ನೋಡುತ್ತಾರೆ. ಅವರ ಕಂಬ್ಯಾಕ್ ನೋಡುವುದು ಹಲವರಿಗೆ ಸಂತೋಷದ ವಿಷಯವಾಗಿದೆ. ಹಾಗೆ ಹೋಸ್ಟ್ ವಿಚಾರದಲ್ಲಿ ಅನುಪಮಾ ಗೌಡ ಮತ್ತು ಸುಷ್ಮಾ ರಾಜ್ ಇವರ ಹೆಸರುಗಳು ಚರ್ಚೆಗೆ ಬಂದರೆ ಇದರಲ್ಲಿ ಹೋಸ್ಟ್ ಆಗಿ ಈ ಸಲದ ಸೀಸನ್ 2 ಅಲ್ಲಿ ಬಂದಿರುವುದು ಸುಷ್ಮಾ ರಾಜ್. ಆದ್ದರಿಂದ ಈ ವಿಚಾರದಲ್ಲಿ ಜನರ ಅಭಿಪ್ರಾಯಗಳು ವಿಭಿನ್ನವಾಗಿರುತ್ತೆ. ಯಾಕೆ ಅನುಪಮಾ ಇಲ್ಲ, ಯಾಕೆ ಸುಷ್ಮಾ ಎನ್ನುವುದು ಅಭಿಪ್ರಾಯ ಬಂದಿರುವುದು ಸಹಜ. ಈ ಸಂಪೂರ್ಣ ವಿಡಿಯೋವನ್ನು ಒಟ್ಟಾರೆಯಾಗಿ ನೋಡಿದಾಗ ಒಂದು ಭಾವನೆ ಮಾತ್ರ ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದು ನಿರೀಕ್ಷೆ. ಈ ಬಾರಿ ಶೋ ಹೇಗಿರಬಹುದು, ಯಾರು ಹೆಚ್ಚು ಮಿಂಚಬಹುದು, ಯಾರು ವಿನ್ನರ್ ಆಗಬಹುದು, ಯಾರು ಮುಂದೆ ಬಿಗ್ ಬಾಸ್ಗೆ ಹೋಗಬಹುದು, ಹೋಸ್ಟ್ ಆಗಿ ಯಾರು ಮುಂದುವರಿಯಬಹುದು, ಇಂತಹ ಹಲವಾರು ಪ್ರಶ್ನೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಈ ವಿಡಿಯೋದ ದೊಡ್ಡ ಶಕ್ತಿಯೇ ಅದು. ಹಾಗಾಗಿ ಇದು ಕೇವಲ ಒಂದು ಪ್ರೋಮೋ ರಿವ್ಯೂ ಅಲ್ಲ, ಇದು ಒಂದು ನಿರೀಕ್ಷೆಯ ಕತೆ. ಇದು ಅಭಿಮಾನಿಗಳ ಭಾವನೆಯ ಪ್ರತಿಬಿಂಬ. ಇದು ಭವಿಷ್ಯದ ಬಗ್ಗೆ ಇರುವ ಕುತೂಹಲದ ಅಭಿವ್ಯಕ್ತಿ ಮತ್ತು ಮುಖ್ಯವಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಮೇಲೆ ಜನರಲ್ಲಿ ಮೂಡಿರುವ ದೊಡ್ಡ ನಿರೀಕ್ಷೆಯ ಚಿತ್ರಣ ಎಂದು ಹೇಳಬಹುದು. ಥ್ಯಾಂಕ್ ಯು.